18 ಸಂವಿಧಾನ ಸಂರಕ್ಷಣೆ ಸಮಿತಿ ನಮ್ಮ ರಾಯಚೂರು ನಗರ ಮತ್ತು ರಾಯಚೂರು ಜಿಲ್ಲೆ ವತಿಯಿಂದ ದೊಡ್ಡ ಒಂದು ಪ್ರತಿಭಟನೆ ಮುಖಾಂತರ ನಾವು ಕನ್ನಡ ಭವನದಿಂದ ಇಲ್ಲಿ ಅಂಬೇಡ್ಕರ್ ಹುಟ್ಟವರಿಗೆ ನಾವು ಮುಟ್ಟಿದ್ದೀವಿ. ಇಲ್ಲಿ ಬಂದು ಒಂದು ಏಮ್ಸ್ ಸೆಂಟರ್ನಲ್ಲಿ ಕುಂತು ಒಂದು ದೊಡ್ಡ ಪ್ರತಿಭಟನೆ, ಇದು ಒಂದು ಎಚ್ಚರಿಕೆ ಮೂಲಕ ಏನಂತಂದರೆ ಸಂವಿಧಾನ ಅರಿವಿಗಾಗಿ ಮಾಡಿರುವಂಥದ್ದು. ಇದರಲ್ಲಿ ಯಾವುದೇ ಜಾತಿ ಇಲ್ಲದಂಥ ಇದು ಜನಾಂಗ ಬಂದಿರುವಂಥದ್ದು, ಯಾವುದೇ ದುಡ್ಡು ಕೊಟ್ಟು ಕರೆದುಕೊಂಡು ಬಂದಿರುವಂಥ ಜನ ಅಲ್ಲ, ಯಾವುದೇ ರಾಜಕೀಯ ಪಕ್ಷದ ಜನರ ಇದರಲ್ಲಿ ಇಲ್ಲ, ವೈಯಕ್ತಿಕ ಸೇರಿರುವಂಥ ಜನ. ಇದು ಒಂದು ಆಂದೋಲನ ಇಡೀ ರಾಜ್ಯ ಮತ್ತು ದೇಶಕ್ಕೆ ಅಗತ್ಯ ಆಗಿರುವಂಥದ್ದು. ಯಾಕಂತಂದರೆ ಇಂದು ಸಂವಿಧಾನ ಪ್ರಜಾಪ್ರಭುತ್ವ ಗೋಲೆ ಆಗ್ತಾಯಿದೆ. ಇಡೀ ಬಿಹಾರ ಎಲೆಕ್ಷನ್ ತಾವೆಲ್ಲ ಕಂಡಿರ್ಬೋದು. ಈಗಾಗಲೇ ಏನಿದೆ, ಯಾವುದೇ ಬಟನ್ ಒತ್ತಿದರೆ BJPಯವರು ಹೋಗಿ ಎಲ್ಲೋ ನಮ್ಮನ್ನು ಮತವನ್ನು ಹಾಕಿ ಅಂತೇಳಿ ಕೇಳ್ತಾ ಇಲ್ಲ. ಯಾಕೆ ಅಂತಂದರೆ ಯಾವುದೇ ಬಟನ್ ಒತ್ತಲಿ ನಮಗೇ ಬರುತ್ತೆ ಎಂಬುದು ಖಾತ್ರಿ ಆಗಿರುವಂಥದ್ದು. ನೀವು ಎಲ್ಲಿ ಆದರೆ, ನೀವು ಮನೆಗಾದರೆ ಕುಂತರೆ ನಮ್ಮದೇ, ನೀವು ಬಂದು ಒತ್ತಿದ್ರು ನಮ್ಮದೇ ಎಂಬುದು ಅವರಿಗೆ ಖಾತ್ರಿ ಆಗಿದೆ. ಅದಕ್ಕಾಗಿ ವಿರೋಧ ಪಕ್ಷ ಇಲ್ಲಿ ವಿಫಲ ಆಗಿದೆ ಈ ಭಾರತ ದೇಶದಲ್ಲಿ. ಈಗ ಸಂವಿಧಾನ ಉಳಿವಿಗಾಗಿ ಈ ಭಾರತ ದೇಶದ ಜನತೆ, ಈ ನಮ್ಮ ರಾಜ್ಯದ ಜನತೆ ಮತ್ತು ನಮ್ಮ ರಾಯಚೂರು ನಗರದ ಜನತೆ ಎದ್ದು ಇದಕ್ಕೊಂದು ದೊಡ್ಡ ಪ್ರತಿಭಟನೆ, ಒಂದು ಆಂದೋಲನ ಮಾಡಬೇಕಂತೇಳಿ ಜನರಲ್ಲಿ ಕೂಡ ನಾನು ಕೇಳ್ಕೊಳ್ತೀನಿ. ನಾನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಸಮಿತಿ ಸರ್. ಇದು RSS ವಿರುದ್ಧನಾ ಇದು ಈ ಸಂಚಲನ? RSS ನೋಡಿ, RSSನವರು ಅವರಿಗೆ ರಿಜಿಸ್ಟ್ರೇಷನ್ ಇಲ್ಲ. ನಮ್ಮದೇ ಆದಂಥ ಒಂದು ರಿಜಿಸ್ಟ್ರೇಷನ್ ಎಂಬುದೊಂದು ಏನಂತಂದರೆ ಸಂವಿಧಾನಬದ್ಧವಾಗಿ ನಾವು ಸಂವಿಧಾನ ಉಳಿವಿಗಾಗಿ ಮಾಡ್ತಿರುವಂಥದ್ದು ಇದು ಆಂದೋಲನ. ಅವರು ಮಾಡ್ತಿರೋದು ಎದಕ್ಕೆ ಎಂಬುದು ಅವ್ರ ಪ್ರಶ್ನೆ ಉತ್ತರ ಹೇಳಬೇಕಲ್ವ. RSSನವರು ಮಾಡ್ತಿರೋದು ಎದಕ್ಕೆ, ಏನಿದೆ RSSನವ್ರದ್ದು ಏಮೇನು? ನಾವು ಮಾಡ್ತಾ ಇರೋದು, ನಾವು ತೋರಿಸ್ತಾ ಇದ್ದೀವಿ ಸಂವಿಧಾನ ಪೀಠಕ್ಕಾಗಿ, ಸಂವಿಧಾನ ಉಳಿವಿಗಾಗಿ ಅಂತೇಳಿ ನಾವು ಬಹಿರಂಗ ಹೇಳ್ತಾ ಇದ್ದೀವಿ. ಅವ್ರು ಎದಕ್ಕೆ ಅಂತ ಹೇಳ್ಬೋದಲ್ಲ. ಸಂವಿಧಾನದ ಬಗ್ಗೆ ಇಲ್ಲ ರೀ, ತಾವು ಅಲ್ಲಿ ಓದ್ ತಗೊಳ್ಳೋ ಹೊತ್ತಿನಲ್ಲಿ ಸಂವಿಧಾನ ಪೀಠದಲ್ಲಿ ಓದ್ ತಗೊಳ್ಳುವಂಥದ್ದು. ಮತ್ತೆ ಸಂವಿಧಾನ ವಿರೋಧವಾಗಿ ನೀವು ಯಾವ ಥರ ಏನು ಹೇಳ್ತೀರಿ ಅಂತೀವಿ. ತಾವು ಎಲೆಕ್ಟೆಡ್ ಆಗಿ, ಒಂದು ಚುನಾಯಿತರಾಗಿ, ತಾವು ಸಾಂಸದರಾಗಿ, ರಾಜ್ಯ ಸಮಿತಿ ಸದಸ್ಯರಾಗಿ, ಇಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ, ಏನು ನಮ್ಮ MLAಗಳಾಗಿ ತಾವೇನು ಹೋಗ್ತೀರಿ, ತಾವು ಓದ್ ತಗೊಳ್ಳೋದು ಹೇಗೆ, ಏನು ಅಂತೇಳಿ ಓದ್ ತಗೋತೀವಿ. ಸಾರ್ವಭೌಮ ಅಂತೇಳಿ ತಾವು ಓದ್ ತಗೊಳ್ಳೋದಲ್ವಾ. ಮತ್ತು ನಿಮಗೆ ಇಲ್ಲಿ ಜಾಗನೇ ಇಲ್ಲ. ಇಲ್ಲಿ ಇದು ನಮ್ಮ ದೊಡ್ಡ ಗುಣಗಳು, ಇದು ಡೆಮೋಕ್ರಸಿ. ನಾವು ಹೇಳ್ತೀವಿ ನಿಮ್ಮನ್ನು ಒಂದು ಭಿಕ್ಷೆ ಅಂತೇಳಿ RSSನವರಿಗೆ ಒಂದು ಭಿಕ್ಷೆ. ಅವ್ರು ಏನಂತಂದರೆ ಇಲ್ಲಿ ದೇಶ ಕೆಡಿಸೋದಕ್ಕೆ, ದೇಶದಲ್ಲಿ ಏನೋ ಉಡಾಳತನ. ಲಾಠಿ ಬಗ್ಗೆ ಏನು ಅಭಿಪ್ರಾಯ ಇದೆ ಸರ್ ನಿಮ್ಮದು? ಲಾಠಿ ಬಗ್ಗೆ ತಗೊಂಡು RSS ಲಾಠಿ ಈ ದೇಶದಲ್ಲಿ ಹಿಡಿಯುವಂಥದ್ದು ಹಕ್ಕು ಯಾರಿಗಿಲ್ಲ, ನಮ್ಮ ಸಂವಿಧಾನದಲ್ಲಿ ಇಲ್ಲ. ನಮ್ಮ ಸಂವಿಧಾನಬದ್ಧವಾಗಿ ಸಂವಿಧಾನದಲ್ಲಿ ಪೆನ್ನು ಮತ್ತು ಪೇಪರ್ ನಮ್ಮನ್ನು ಕೊಟ್ಟಿರುವಂಥದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಕೊಟ್ಟಿರುವಂಥದ್ದೇನು, ನಾವು ಮಾಡಬೇಕಾಗಿರುವಂಥದ್ದೇನು, ಅದು ಜನರಲ್ಲಿ ಬರಬೇಕಾಗಿದೆ. ಲಾಠಿ, ಬಂದೂಕು, ಪಿಸ್ತೂಲು, ನಿಕ್ಕರು ಹಾಕ್ಕೊಂಡ್ರೆ ನಾವು ಡೆಮೋಕ್ರಸಿ ಬೆಳೆಸ್ಕೊಳ್ಳೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ನೀವು ಉಳಿಸ್ಬೇಕಾದ್ರೆ ನೀವು ಬನ್ನಿ, ಪೆನ್ ತಗೊಳ್ಳಿ, ಮಕ್ಕಳ ಕೈಯಲ್ಲಿ ಪಾಟಿಗೆ ಪುಸ್ತಕ ಕೊಡಿ, ಪೆನ್ನು ಕೊಡಿ, ಅವಾಗ ನಮ್ಮ ಭಾರತ ದೇಶ ಉಳಿಯೋಕ್ಕೆ ಸಾಧ್ಯ. ಇಲ್ಲ, ಅದರಲ್ಲಿ ಭಾಳ ಕಷ್ಟ ಆಗುತ್ತೆ ಅಂತೇಳಿ ನಾವು ಹೇಳ್ತೀವಿ.